ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಸಂವಾದ ನಡೆಸಿದ್ದಾರೆ. ಸಂವಾದದಲ್ಲಿ ಅಸೋಸಿಯೇಷನ್ ಸದಸ್ಯನ ವಿರುದ್ಧ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಅಸೋಸಿಯೇಷನ್ ಸದಸ್ಯನ ವಿರುದ್ಧ ಸಂವಾದದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಕಿರಣ್ ಹೆಬ್ಬಾರ್ ಎಂಬ ವ್ಯಕ್ತಿ ಪ್ರಶ್ನೆಗೆ ಬಹಿರಂಗವಾಗಿ ಸಿಡಿದಿದ್ದಾರೆ ಡಿಕೆ. ನನ್ನನ್ನ ಹೆದರಿಸೋದಕ್ಕೆ ಬರಬೇಡಿ, ನಾನು ಯಾವನಿಗೂ ಹೆದರಲ್ಲ. ಸರ್ಕಾರ ಕೆಲಸ ಮಾಡಿಲ್ಲ ಅಂತ ವಾರ್ನ್ ಮಾಡಿ ಪತ್ರ ಬರೆದಿದ್ದ ವ್ಯಕ್ತಿ, ನನಗೆ ವಾರ್ನ್ ಮಾಡೋದು, ಎಚ್ಚರಿಕೆ ಕೊಡೋದು ಇದ್ಯಾವುದು ಕೂಡ ನನ್ನ ಹತ್ರ ನಡೆಯಲ್ಲ. ಪ್ರಧಾನಿ ಹೋಮ್ ಮಿನಿಸ್ಟರ್ಗೆ ಹೆದರದೆ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ ನಾನು. ಹೀಗಂತ ಸಂವಾದದಲ್ಲೇ ಗರಂ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸಂವಾದದ ಕಾರ್ಯಕ್ರಮದಲ್ಲಿ ಆ ಸಂದರ್ಭದಲ್ಲಿ ಅಸೋಸಿಯೇಷನ್ನ ಸದಸ್ಯ ಕಿರಣ್ ಹೆಬ್ಬಾರ್ ಒಂದು ಕಡೆ ಬೇಸರ ಹೊರ ಹಾಕಿದ್ದಾರೆ. ಸರ್ಕಾರ ಅಪಾರ್ಟ್ಮೆಂಟ್ ವಿಧೇಯಕ ಜಾರಿಗೆ ತರ್ತೀನಿ ಅಂತ ಹೇಳಿತ್ತು. ಇದು ಆತ ಹೇಳಿರೋದು. ಅಂದರೆ ಅಸೋಸಿಯೇಷನ್ ಸದಸ್ಯ ಕಿರಣ್ ಹೆಬ್ಬಾರ್ ಮೇಲೆ ಏನು ಗರಂ ಆದ್ರಲ್ಲ ಡಿಸಿಎಂ. ಸರ್ಕಾರ ಅಪಾರ್ಟ್ಮೆಂಟ್ ವಿಧೇಯಕ ಜಾರಿಗೆ ತರ್ತೀನಿ ಅಂತ ಹೇಳಿತ್ತು. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಬೇಗ ಇದನ್ನ ಜಾರಿಗೆ ತನ್ನಿ ಅಂತ ನಾನು ಪತ್ರ ಬರೆದಿದ್ದೆ. GBA ಚುನಾವಣೆ ಬರ್ತಿದೆ, ಆದಷ್ಟು ಬೇಗ ಜಾರಿಗೆ ತನ್ನಿ, ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ನಾನು ಪತ್ರ ಬರೆದಿದ್ದೆ. ಈ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಅಷ್ಟೇ. ಸಂವಾದ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮೊದಲಿಗೆ ಆ ಕಿರಣ್ ಮೇಲೆ ಗರಂ ಆಗಿದ್ದಾರೆ ಡಿಕೆ ಶಿವಕುಮಾರ್. ಅದಾದ್ಮೇಲೆ ಆತ ಕೂಡ ಮಾತನಾಡಿದ್ದಾನೆ. ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಾದದ ಸಂದರ್ಭದಲ್ಲಿ ಗರಂ ಆಗಿದ್ದು, ಅದರ ಜೊತೆಗೆ ಅಸೋಸಿಯೇಷನ್ ಸದಸ್ಯ ಕಿರಣ್ ಹೆಬ್ಬಾರ್ ಜೊತೆಗೆ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಅನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋನು ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ? ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್. ಯಾವನೇ ಆಗಿರ್ಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಪ್ರೀತಿ ವಿಶ್ವಾಸದಿಂದ ಗಾಂಧೀಜಿ ಒಂದ್ ಕಡೆ ಒಂದು ಮಾಡ್ತಿರ್ತಾನೆ. If you want to control yourself, use your brain. If you want to control others, use your heart. I use your heart to control. I have been elected to the assembly 8 times. ಈ ದೇಶದ ಡಿಕೆ ಶಿವಕುಮಾರ್ ಅವರು ಸಂವಾದವನ್ನ ನಡೆಸಿದ್ರು. ಈ ಒಂದು ಸಂವಾದದ ಸಂದರ್ಭದಲ್ಲಿ ನಿಮ್ಮ ಒಂದು ಪತ್ರ ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು. ಅಂದ್ರೆ ಡಿಕೆ ಶಿವಕುಮಾರ್ ಅವರು ನಿಮ್ಮ ಹೆಸರನ್ನ ಹೇಳ್ಕೊಂಡು ಗರಂ ಆಗಿದ್ದಾರೆ ವೇದಿಕೆ ಮೇಲೆ. ಏನ್ ಹೇಳ್ತೀರಾ? ಅಷ್ಟಕ್ಕೂ ಆ ಪತ್ರದಲ್ಲಿ ಏನಿತ್ತು ಅಂತ? ಆ ಪತ್ರದಲ್ಲಿ ಏನಿತ್ತು ಅಂದರೆ ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಈ ಅಮೆಂಡ್ಮೆಂಟ್ ಬಿಲ್ ಆ್ಯಕ್ಟ್ ಆದಷ್ಟು ಬೇಗ ಜಾರಿಗೆ ತರ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದರು. ಸೊ 2.5 ವರ್ಷ ಆಗಿದೆ ಎಲೆಕ್ಷನ್ ಆಗಿ. ಸೊ ನಾವು ಸುಮಾರು ಸಲ ಈ ವಿಷಯವಾಗಿ ಮೀಟಿಂಗ್ ಮಾಡಿದ್ವಿ, ಅದು ಆಗಿಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ಇದನ್ನು ಜಾರಿಗೆ ತಗೊಂಬನ್ನಿ ಅಂತ ನಾನು ಲೆಟರ್ ಬರೆದಿದ್ದೆ DCMಗೆ. ಸರ್, ಓಕೆ, ನೀವು ಹೇಳ್ತಿರೋದು ಬರೀ ಅಷ್ಟೇ ಲೆಟರ್ ಇದ್ದಿದ್ರೆ ಡಿಕೆ ಅಷ್ಟೊಂದು ಗರಂ ಆಗ್ತಾ ಇರಲಿಲ್ಲ. ಆದರೆ ಬೇರೆ ಏನಿತ್ತು ಆ ಪತ್ರದಲ್ಲಿ ಅಂತ? ಚುನಾವಣೆ ವಿಚಾರವಾಗಿ ಏನಾದರೂ ಬೇರೆ ಇತ್ತಾ ಅಂತ? GBA ಎಲೆಕ್ಷನ್ ಬರ್ತಾ ಇದೆ, ಆದಷ್ಟು ಬೇಗ ಇದನ್ನು ಜಾರಿಗೆ ತಗೊಂಬನ್ನಿ. ಇದು ಆದಷ್ಟು ಬೇಗ ಜಾರಿಗೆ ತಗೊಂಬಂದ್ರೆ ಈ ಕಾರ್ಪೊರೇಷನ್ GBA ಎಲೆಕ್ಷನ್ ಏನು ಬರುತ್ತೋ ಅದು ಗೌರ್ಮೆಂಟಿಗೆ ಅನುಕೂಲ ಆಗತ್ತೆ ಅಂತ ನಾನು ಅದಲ್ಲಿ ಬರೆದಿದ್ದೆ. ಸರ್, ವೇದಿಕೆ ಮುಂಭಾಗದಲ್ಲೇ ಕೂತಿದ್ರಿ. ಅವ್ನು ಯಾವನೋ ಹೆಬ್ಬಾರ್, ಅವನಿಗೆ ನಾನು ಯಾರು ಅಂತ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ, ನನ್ನ ಹತ್ರ ಎದುರಿಸೋದು ಬೆದರಿಸೋದೆಲ್ಲ ನಡೆಯಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ವೇದಿಕೆ ಮೇಲೆ ಅಂದ್ರೆ ವೇದಿಕೆ ಮುಂಭಾಗದಲ್ಲೇ ಕೂತಿದ್ದಂತಹ ನಿಮ್ಗೆ ಏನಾಯ್ತು? ಅಂದ್ರೆ ಬೇಜಾರು ಏನಾದ್ರೂ ಆಯ್ತಾ ಅಥವಾ ಭಯನ ಅಂತ? ಐ ಟೇಕ್ ಇಟ್ ಪಾಸಿಟಿವ್ಲಿ ಮೇಡಮ್. ಏನಾಯ್ತು, ಈಗ ನಾನು ಬರ್ದಿರ್ಬೋದು, ಅವ್ರಿಗೆ ನಾನು ಬರ್ದಿರೋ ವರ್ಡಿಂಗ್ಸ್ ಇಷ್ಟ ಆಗ್ದಲೇ ಇರ್ಬೋದು, ಅಥವಾ ನಾನು ಬರ್ದಿರೋ ಟೋನ್ ಇಷ್ಟ ಆಗ್ದಲೇ ಇರ್ಬೋದು. ಬಟ್ ಎಂಡ್ ರಿಸಲ್ಟು ಎಲ್ಲರಿಗೂ ಇದನ್ನು ಅಮೆಂಡ್ಮೆಂಟ್ ಮಾಡಿಕೊಡ್ತೀನಿ, ಇದನ್ನು ಜಾರಿಗೆ ತೊಗೊಂಬರ್ತೀನಿ ಆದಷ್ಟು ಶೀಘ್ರವಾಗಿ ಅಂತ ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರಲ್ಲ, ದಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಲೆಟರ್. ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣಿಗಳು ಬಂದು ಬಹಳ ಸರಳವಾಗಿ, ಬಹಳ ನಯವಾಗಿ ಮತವನ್ನು ಕೇಳ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಅಂದರೆ ನೀವು ಕೂಡ ಚುನಾವಣೆ ವಿಚಾರವಾಗಿ ಆದರೂ ಅಂದರೆ ಅಸೋಸಿಯೇಷನ್ ಬಗ್ಗೆ ಹೇಳಿದ್ದೀರಾ, ಹೀಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅವಾಗೊಂದು ಇವಾಗೊಂದು ಅಂತಾರ?
ಇಲ್ಲ ಮೇಡಮ್, ಅವ್ರದ್ದು ಯಾವ ಥರ ಮಾತಾಡಿದ್ರು ಗೊತ್ತಿಲ್ಲ, ಬಟ್ ಪಾಸಿಟಿವ್ ಆಗಿ ತೊಗೊಂಡು ಮಾಡೋಣ ಮೇಡಮ್ ಅಷ್ಟೇ. ಡಿ ಸಿ ಎಮ್ನ ಭೇಟಿಯಾಗುವಂತಹ ಪ್ರಯತ್ನ ಏನಾದರೂ ಪಡ್ತೀರಾ ಮುಂದಿನ ದಿನಗಳಲ್ಲಿ ಅಂತ? ಖಂಡಿತ ಇದು ಕೆಲಸ ಈ ಆ್ಯಕ್ಟ್ ಆಗೋ ತನಕನೂ ಮಾಡಲೇಬೇಕು. ಆಮೇಲೆ ಅವ್ರು ಬೆಂಗಳೂರು ಮಿನಿಸ್ಟರ್, ಡೆವಲಪ್ಮೆಂಟ್ ಮಿನಿಸ್ಟರ್ ಇರೋದ್ರಿಂದ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ, ನಾವು ಹೋಗಬೇಕಾಗೆ ಬಂದೇ ಬರುತ್ತೆ. ಸರ್, ಕೊನೆ ಪ್ರಶ್ನೆ. ಅವರು ಒಂದು ಮಾತು ಹೇಳಿದ್ರು, ನನ್ನ ತಮ್ಮನ ಸೋಲ್ಸಿದ್ರಿ, ಶ್ರಮಪಟ್ಟು ನಾವು ಕೆಲಸವನ್ನ ಮಾಡಿಕೊಟ್ಟಿದ್ವಿ ಅಂತ. ಆ ಒಂದು ವಿಚಾರವಾಗಿ ಆ ಒಂದು ಬೇಸರದಲ್ಲಿ ಏನಾದರೂ ಡಿ ಕೆ ಈ ರೀತಿಯಾಗಿ ಮಾತನಾಡಿದ್ರ ಅಂತ? ಅದು ಅವರ ಪರ್ಸ್ನಲ್ ಇದು ಮೇಡಮ್, ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಅದು ಅವ್ರ ಪರ್ಸ್ನಲ್ ಇರ್ಬೋದು, ಅಪಾರ್ಟ್ಮೆಂಟ್ ಓಟ್ ಹಾಕಿಲ್ಲ ಅಂತ, ಬಟ್ ಅವರು ಪರ್ಸ್ನಲ್ ಅನಾಲಿಸಿಸ್ ಮಾಡಿರ್ತಾರೆ, ಅವರು ಫೋಲ್ಡ್ ಡೇಟಾ ತೊಗೊಂಡಿರ್ತಾರೆ, ಅವ್ರಿಗೆ ಅನಿಸಿರ್ಬೋದು ಅದು ಪರ್ಸ್ನಲ್ ಇದು. ಸೊ ಅದಕ್ಕೂ ನಮ್ಮದಕ್ಕೂ ಏನೂ ಕನೆಕ್ಷನ್ ಇಲ್ಲ. ಇದಿಷ್ಟು ಕಿರಣ್ ಹೆಬ್ಬಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್.